ನಂತರ ಮೊಟ್ಟ ಮೊದಲಿಗೆ ನನ್ನ ಸ್ವಂತ ಸಂಪಾದನೆ ಅಂತ ಏನಾದರೂ ಪ್ರಾರಂಭ ಮಾಡಿದರೆ ನಾನು ಇದೇ ಸಂಸ್ಥೆಯಿಂದ ಅಂತ ಹೇಳಿಕ್ಕೆ ಹೆಮ್ಮೆ ಪಡ್ತೇನೆ. ನಾನು ಇದೊಂದು ರೀತಿಯ ತವರು ಮನೆ ಥರ ಅಂತ ಅನಿಸ್ತಾ ಇದೆ ನನಗೆ. ಈ ಒಂದು ಕುಟುಂಬ ಅತ್ಯಂತ ವಿನಯಶೀಲರು, ಸಜ್ಜನರು, ಸುಶೀಲರು, ಒಂದು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡುವವರು, ಅಂಥ ಒಂದು ವಿದ್ಯಾದಾನಿಗಳಾಗಿರೋದ್ರಿಂದ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಲಿಕ್ಕೆ ಸಾಧ್ಯವಾಗಿದೆ. ಅತ್ಯಂತ ಸಣ್ಣ 1-2 ಮಕ್ಕಳಿಂದ ಪ್ರಾರಂಭವಾದಂಥ ಶಾಲೆ ಇಂದು ಸಾವಿರಾರು ಮಕ್ಕಳನ್ನು ಹೊಂದಿದೆ. ಬರೀ ಕನ್ನಡ ಮಾತ್ರ ಅಲ್ಲ, ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಎಲ್ಲ ಪ್ರೈಮರಿ ಹೈಸ್ಕೂಲ್ಗಳಾಗಿರ್ಬೋದು, ಕಾಲೇಜುಗಳಾಗೋದು, ಎಷ್ಟೊಂದು ಶಾಲೆಗಳು, ಶಾಖೆಗಳು ಇಲ್ಲಿ ಪ್ರಾರಂಭವಾಗಿದೆ ಅಂತಂದು ಹೇಳ್ಕೊಳ್ಳಿಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ. ಅಷ್ಟೇ ಸಂತೋಷವಾಗ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಕಳೆದ ಬಾರಿ ನಾನು ಮಕ್ಕಳ ಚಿತ್ರಕಲಾ ಸ್ಕೂಲ್ ಶಾಲಾ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದಾಗ ನಾನು ಇಲ್ಲಿ ನಿರ್ಣಾಯಕರಾಗಿ ಬಂದಿದ್ದೆ. ಆ ಸಮಯದಲ್ಲಿ ಕೂಡ ಬಹಳ ಒಳ್ಳೆಯ ಚಿತ್ರಗಳು ಮೂಡಿಬಂದು ಮಕ್ಕಳಿಗೆ ಬಹುಮಾನಗಳನ್ನು ಸಿಕ್ಕಿದ್ದು. ಅದು ಕೂಡ ಒಂದು ಅವಿಸ್ಮರಣೀಯ ದಿನವಾಗಿತ್ತು. ಅದೇ ರೀತಿಯಾಗಿ ಇಂದಿನ ದಿನ ಕೂಡ ನನಗೆ ಒಂದು ಅವಿಸ್ಮರಣೀಯವಾದಂತಹ ದಿನ ಅಂತಂದು ಹೇಳ್ತೇನೆ. ನಾನು ಹೆಮ್ಮೆಯಿಂದ, ಅತ್ಯಂತ ಆಸಕ್ತಿಯಿಂದ, ಹೆಮ್ಮೆಯಿಂದ ಒಂದು ಪ್ರಾರಂಭಿಸಿರುವ ನನ್ನ ಶಿಕ್ಷಣ ಅಂತಂದರೆ ಚಿತ್ರಕಲೆಗೆ ನಾನು ಸಂಪೂರ್ಣವಾಗಿ ನನ್ನನ್ನು ತೊಡಗಿಸಿಕೊಂಡು ಆಸಕ್ತಿಯಿಂದ ಅಭ್ಯಾಸ ಮಾಡಿ ಮುಂದೆ ಎಲ್ಲ ಪದವಿಗಳನ್ನು ಮುಗಿಸ್ಕೊಂಡು ಇದೇ ಶಾಲೆಯಲ್ಲಿ 1-2 ತಿಂಗಳ ಮಟ್ಟಿಗೆ ಮಾಡಿದ್ದೆ. ನಂತರ SBRನಲ್ಲಿ ನಂತರ ನಾನು ನನ್ನ ಸಂಪೂರ್ಣ ಸೇವೆಯನ್ನು ಸೈಂಟ್ ಜೋಸೆಫ್ ಕಾನ್ವೆಂಟ್ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕಿಯಾಗಿ ಸಲ್ಲಿಸಿದ್ದೇನೆ. ಅದರ ನಂತರ 2 ವರ್ಷ ಮುಖ್ಯೋಪಾಧ್ಯಾಯರಾಗಿ ಕೂಡ ಅಲ್ಲಿ ನನ್ನ ಕಾರ್ಯವನ್ನು ನಾನು ನಿರ್ವಹಿಸಿದ್ದೇನೆ. ಅದಾದ ನಂತರ 2020ರಿಂದ ನಾವು ನಮ್ಮದೇ ಆದಂತಹ ಒಂದು ಜಾನೆ ಆರ್ಟ್ ಗ್ಯಾಲರಿ, ನಾವು ದಂಪತಿಗಳು ಇಬ್ಬರು ಕಲಾವಿದರಾಗಿರೋದ್ರಿಂದ ಈ ಕಲಾಕ್ಷೇತ್ರಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮದೇ ಆದಂತಹ ಒಂದು ದೊಡ್ಡ ಕಲಾ ಗ್ಯಾಲರಿ, ಜಾನೆ ಆರ್ಟ್ ಗ್ಯಾಲರಿ ಅನ್ನುವಂಥ ಗ್ಯಾಲರಿಯನ್ನು ಸ್ಥಾಪನೆ ಮಾಡಿ ಕೃತಿಕಾ ಸಾಂಸ್ಕೃತಿಕ ಸಂಸ್ಥೆ ಅಂತ ಒಂದು ಅಡಿಯಲ್ಲಿ, ಆ ಸಂಸ್ಥೆಯ ಅಡಿಯಲ್ಲಿ ನಾವು ಅನೇಕ ರೇಖಾಯುಕ್ತ ಪ್ರದರ್ಶನಗಳನ್ನು, ಸಮೂಹ ಚಿತ್ರಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಕಾರ್ಯಾಗಾರಗಳನ್ನು ಏರ್ಪಡಿಸ್ತಾ ನಮ್ಮನ್ನು ನಾವು ಇದರಲ್ಲಿ ತೊಡಗಿಸ್ಕೊಂಡಿದ್ದೀವಿ ಅಂತಂದು ಹೇಳಿಕೆ ನನಗೆ ಬಹಳ ಹೆಮ್ಮೆ ಇದೆ. ಇನ್ನು ಈ ಶಾಲೆಯ ಮಕ್ಕಳ ಬಗ್ಗೆ ಹೇಳಬೇಕಾದ್ರೆ ನಾನು ಗಮನಿಸಿದಂತೆ ಸುಮಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೀನಿ, ಈ ಶಾಲೆಯ ಮಕ್ಕಳು ಚಿತ್ರಕಲೆಗೆ ಅತ್ಯಂತ ನಿಪುಣರಾಗಿದ್ದಾರೆ. ಅದಕ್ಕೆ ಕಾರಣ ಶಿಕ್ಷಕರಂತ ಹೇಳ್ತೀನಿ, ಮತ್ತು ಅದ್ರ ಜೊತೆಗೆ ಮಕ್ಕಳಿಗೆ ಇರುವಂಥ ಹವ್ಯಾಸವೂ ಬೇಕು. ಒಂದು ಮಗು ಬೆಳಿಬೇಕಾದ್ರೆ ಅದರ ಹವ್ಯಾಸ ಮಾತ್ರ ಕಾರಣ ಅಲ್ಲ, ಅದಕ್ಕೆ ಪ್ರೇರಣೆ ಕೊಡುವಂಥವ್ರು, ಉತ್ಸಾಹ ಕೊಡುವಂಥವ್ರು ಮುಖ್ಯೋಪಾಧ್ಯಾಯರಾಗಿರ್ಬೋದು, ಚಿತ್ರಕಲಾ ಶಿಕ್ಷಕರಾಗಿರ್ಬೋದು, ಇನ್ನಿತರ ಶಿಕ್ಷಕರ ಸಹಕಾರ ಕೂಡ ಅಷ್ಟೇ ಮಹತ್ವವಾಗಿರ್ತದೆ. ನಿಮ್ದೇನು ಬಿಡಿ ಸರ್, ನಾವು ಸಬ್ಜೆಕ್ಟ್ ತಗೋಬೇಕು ಅಂತಂದು ಹೇಳಾರ್ದೆ ಅವರಿಗೆ ಸಂಪೂರ್ಣವಾದಂತಹ ಒಂದು ಬೆಂಬಲವನ್ನು ನೀಡ್ತಾ ಇದ್ದಾರೆ. ನಗರದಲ್ಲಿ ನಡೆಯುವಂಥ ಯಾವುದೇ ಸ್ಪರ್ಧೆಗಳನ್ನು ನೋಡಿದರೆ, ನಾನು ಎಲ್ಲ ಕಡೆ ಸಾಮಾನ್ಯವಾಗಿ ಹೋಗ್ತಾ ಇರ್ತೀನಿ, ನಾನು ಬಹಳ ಚಟುವಟಿಕೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿರ್ತೀನಿ. ಎಲ್ಲ ಸ್ಪರ್ಧೆಗಳಿಗೆ ಹೋಗಿ ನೋಡಿದಾಗ ಅಲ್ಲಿ ವ್ಯಕ್ತಿತ್ವ ಸ್ಕೂಲ್ನವ್ರು ಇದ್ದೇ ಇರ್ತಾರೆ. ವ್ಯಕ್ತಿತ್ವ ವಿಕಾಸ ಶಾಲೆಯವರು ಕನ್ನಡ ಮೀಡಿಯಂ ಆಗಿರ್ಬೋದು, ವಿಕಾಸ ಆಂಗ್ಲ ಮಾಧ್ಯಮದವರಾಗಿರ್ಬೋದು, ಇದ್ದೇ ಇರ್ತಾರೆ. ಮತ್ತು ಬಹಳ ಆಶ್ಚರ್ಯಕರ ಸಂಗತಿ, ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದರೆ ಎಲ್ಲರೂ ಹುಬ್ಬೇರಿಸುವಂತೆ, ಎಲ್ಲರಿಗೂ ಆಶ್ಚರ್ಯ ಆಗಂತ ಇದೇ ಶಾಲೆಯ ಮಕ್ಕಳು ಯಾವಾಗಲೂ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಪಡೆದೇ ಪಡಿತಾರೆ. ಬಹಳ ದೊಡ್ಡ ವಿಭಾಗ ಮಟ್ಟದ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ವಿಭಾಗ ಮಟ್ಟದ ಸ್ಪರ್ಧೆ ಇತ್ತು. ಎಷ್ಟು ಸಾವಿರಾರು 3,000-4,000 ಜನ ಸೇರಿದ್ರು, ವಿದ್ಯಾರ್ಥಿಗಳು ಸೇರಿದ್ರು. ಎಷ್ಟೆಷ್ಟೋ ಸ್ಕೂಲ್ಗಳಿಂದ ಬಂದವರು ಅನೇಕ ಜನ. ಇಷ್ಟು ದೊಡ್ಡ ಅವರಣ ಸಾಕಾಗ್ತಿರಲಿಲ್ಲ, ಅಷ್ಟು ದೊಡ್ಡ ಮೈದಾನದಲ್ಲಿ ಕಂಡಕ್ಟ್. ಅಂಥದ್ರಲ್ಲಿ ಕೂಡ ವ್ಯಕ್ತಿತ್ವ ವಿಕಾಸ ಶಾಲೆಗೆ ಪ್ರೈಸ್ಗಳು ಬಂತು. ಅದು 10,000, ಪ್ರಥಮ ಬಹುಮಾನ 10,000, ಆಮೇಲೆ 8,000, 7,000 ಈ ರೀತಿಯಾದಂಥ ಬಹುಮಾನಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಇದು ಚಿತ್ರಕಲೆ ಬರೀ ಪ್ರಾಕ್ಟೀಸ್ ಮಾಡೋದ್ರಿಂದ ಬರೋದಲ್ಲ, ಅದು ನಮ್ಮ ಬೈ ಬರ್ತ್ ಹುಟ್ಟಿನಿಂದ ಬಂದಂತಹ ಒಂದು ಗುಣ ಆಗಿರ್ತದೆ. ಯಾವುದೇ ಶಿಕ್ಷಕ, ಚಿತ್ರಕಲಾ ಶಿಕ್ಷಕ ಕೈ ಹಿಡಿದು ಕಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರ ಹತ್ರ ಅದು ಹವ್ಯಾಸ ಇರಬೇಕು, ಮನೆ ವಾತಾವರಣ ಇರಬೇಕು, ಮುಖ್ಯವಾಗಿ ಆ ಮಗುವಿನಲ್ಲಿ ಹವ್ಯಾಸ ಇರಬೇಕು, ಅಂದ್ರೆ ಸಾಧ್ಯ. ಈಗ ಹೇಳ್ತಾರೆ IAS ಪಾಸ್ ಆಗಬೇಕಾದ್ರೆ, KS ಪಾಸ್ ಆಗಬೇಕಾದ್ರೆ ಏನು ದಿನಕ್ಕೆ 12 ತಾಸು ಹೋಗ್ಬೇಕು, 14 ತಾಸು ಹೋಗ್ಬೇಕು, ಹಾಗೆಲ್ಲ ಹೇಳ್ತಾರೆ. ಈವನ್ ಚಿತ್ರಕಲೆ ಕೂಡ ಅಷ್ಟೇ. ಯಾಕಂದ್ರೆ ನಾವು ಸುಮ್ಮನೆ ಒಂದು ತಾಸೊಳಗೆ ಒಂದು ಗಳಿಗೆಗಳನ್ನು ಇಳಿಸ್ತೀವಿ, ಚಿತ್ರ ಬರಿತೇವೆ ಅಂದರೆ ಸಾಧ್ಯ ಇಲ್ಲ. ಇದಕ್ಕೂ ಕೂಡ ಅಷ್ಟೇ ಡೆಡಿಕೇಶನ್ ಬೇಕು. ಸಾಮಾನ್ಯವಾದ ಸಬ್ಜೆಕ್ಟ್ ಅಲ್ಲ ಇದು. ಬೇರೆ ಸಬ್ಜೆಕ್ಟ್ ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಪ್ರಾಕ್ಟೀಸ್ ಮಾಡಿ ಬಾಯ್ ಮಾಡಿ ಪರಿಪೂರ್ಣ ಆಗ್ಬೋದು. ಆದರೆ ಚಿತ್ರಕಲೆ ಹಾಗಲ್ಲ. ಇದಕ್ಕೆ ಸತತ ಪರಿಶ್ರಮ, ತಾಳ್ಮೆ, ಸಹನೆ ಎಲ್ಲ ಇರಬೇಕಾಗ್ತದೆ. ಒಮ್ಮೆ ಒಬ್ಬ ದೊಡ್ಡ ಕಲಾವಿದ ಆಗಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ಚಿತ್ರಕಲಾವಿದ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಸಂಪೂರ್ಣವಾದಂತಹ ಡೆಡಿಕೇಶನ್, ತಪಸ್ಸಿನಂತೆ ಈ ಕಲೆಯನ್ನು ನಾವು ಮಾಡಬೇಕಾಗ್ತದೆ.